ಇಲ್ಲಿ ಆಶ್ವಿನ ಮಾಸ, ಈಗ ಆಶ್ವಯುಜ ಮಾಸ. ಆಶ್ವಯುಜ ಮಾಸದ ಅಸಿತೆ ಪಕ್ಷ, ಕೃಷ್ಣ ಪಕ್ಷ. ಕೃಷ್ಣಾದಿ ಅಂತ ತಗೊಂಡ್ರೆ ಕಾರ್ತಿಕ ಮಾಸ ಅಂತ ಹೇಳಲಿಕ್ಕಾಗ್ತದೆ, ಶುಕ್ಲಾದಿ ಅಂತ ತಗೊಂಡ್ರೆ ಆಶ್ವಯುಜ ಮಾಸ ಅಂತ ಹೇಳಲಿಕ್ಕಾಗ್ತದೆ. ಅದರಿಂದ ಇಲ್ಲಿಗ ಆಶ್ವಯುಜ ಮಾಸವನ್ನು ಹೇಳ್ತಾರೆ. ಆಶ್ವಯುಜ ಮಾಸದ ಈ ತ್ರಯೋದಶಿಯಂದು ಯಾರು ದೀಪವನ್ನು ಇಡ್ತಾರೆ ಅವರಿಗೆ ಅಪಮೃತ್ಯುವನ್ನು ಪರಿಹಾರ ಮಾಡಬೇಕು, ಅಂಥವರಿಗೆ ಮರಣ ಭಯ ಬರಬಾರದು ಅಂತ ಯಮ ಹೇಳಿದ್ದಾನೆ. ಆದ್ದರಿಂದ ಯಮತ್ರಯೋದಶಿಯ ದಿನ ದೀಪವನ್ನಿಡಬೇಕು ಅಂತಾಯಿತು. ಮುಂದೆ ಚತುರ್ದಶ ಕೃತ್ಯವನ್ನು ಹೇಳ್ತಾರೆ. ಮುಂದಿನ 3 ದಿನವೂ ಕೂಡ ನಿರಂತರವಾಗಿ ದೀಪೋತ್ಸವ. ಅದರಲ್ಲಿ ಅಭ್ಯಂಜನವನ್ನು ಚತುರ್ದಿಶ ಹೊತ್ತು ಮಾಡಲೇಬೇಕು ಅಂತ. ತೈಲಾಭ್ಯಂಗಂ ಚತುರ್ದಶ್ಯಾಂ, ಚತುರ್ದಶಿಯ ಹೊತ್ತು ತೈಲಾಭ್ಯಂಗವನ್ನು ಮಾಡಬೇಕು. ಅದು ಎಲ್ಲರೂ ಕೂಡ ಯಾವುದೇ ಅವಸ್ಥೆಯಲ್ಲೇ ಇರಲಿ ಅಂಥವರು ಅಭ್ಯಂಗ ಮಾಡಲೇಬೇಕು. ಒಂದು ವೇಳೆ ಬಲಾತ್ಕಾರಾತ್ ಹಠಾತ್ ವಾಪಿ ವಿಶಿಷ್ಟತ್ವಾತ್ ನ ಕರೋತಿ ಚೇತ್, ಇಲ್ಲ ನಾನು ಅಭ್ಯಂಗ ಸ್ನಾನ ಮಾಡುವುದಿಲ್ಲ ಏನಾಗ್ತದೆ ಅಂತ ಹೇಳಿದರೆ, ಅಥವಾ ಹಠವಾದಿಯಾಗಿ ಇಲ್ಲ ನಾನು ಅಭ್ಯಂಗ ಸ್ನಾನ ಮಾಡೋದೇ ಇಲ್ಲ, ನಮಗೆ ಮೈಗೆ ಎಣ್ಣೆ ಹಚ್ಚಿದರೆ ಅದು ಒಂದು ರೀತಿ ರಗಳೆ ಆಗ್ತದೆ, ಬೇಡ ಅಭ್ಯಂಗ ಸ್ನಾನ ಬೇಡ ಅಂತ ಬಿಟ್ಟರೆ, ಅದಕ್ಕೆ ಹೇಳ್ತಾರೆ ರೌರವಂ ನರಕಂ ವ್ರಜೇತ್, ದೊಡ್ಡದಾದಂತಹ ಆಪತ್ತಿಗೆ ಅವನು ತುತ್ತಾಗಬೇಕಾಗ್ತದೆ. ಆದ್ದರಿಂದ ಅಭ್ಯಂಗವನ್ನು ಮಾಡಬೇಕು. ಅಭ್ಯಂಗ ಆದಮೇಲೆ ಸ್ನಾನ. ಆದ್ದರಿಂದ ಇಲ್ಲಿ ಎಣ್ಣೆಯೂ ಬೇಕು, ನೀರು ಬೇಕು. ಹಿಂದಿನ ದಿನವೇ ಜಲಪೂರ್ಣ ಎಲ್ಲ ಮಾಡಿರ್ತೇವೆ, ಅಲ್ಲಿ ಗಂಗಾ ಪೂಜೆ ಮಾಡಿರ್ತೇವೆ. ಪ್ರಕೃತಿ ಇಲ್ಲಿ ಪುರಾಣ ಎಷ್ಟು ಹೇಳ್ತದೆ ಅಷ್ಟನ್ನು ನೋಡಿಕೊಂಡು ಹೋಗುವ. ತೈಲೇ ಲಕ್ಷ್ಮೀ ಜಲೇ ಗಂಗಾ ದೀಪಾವಲ್ಯಾಶ್ಚತುರ್ದಶೀಂ ಪ್ರಾತಃ ಸ್ನಾನಂ ಹಿ ಯಃ ಕುರ್ಯಾತ್ ಯಮಲೋಕಂ ನ ಪಶ್ಯತಿ. ಆ ದಿನ ತೈಲದಲ್ಲಿ ಲಕ್ಷ್ಮಿ ಇರ್ತಾಳೆ, ನೀರಿನಲ್ಲಿ ಗಂಗೆ ಇರ್ತಾಳೆ. ಆದ್ದರಿಂದ ಅಭ್ಯಂಗ ಮಾಡುವುದರಿಂದ ಈ ಇಬ್ಬರ ಲಕ್ಷ್ಮಿ ಮತ್ತು ಗಂಗೆಯರ ವಿಶೇಷವಾದಂತಹ ಅನುಗ್ರಹಕ್ಕೆ ಪಾತ್ರರಾಗುವುದರಿಂದ ಅವನು ಮತ್ತೆ ನರಕವನ್ನು ಕಾಣಲಾರ ಅಂತ ವಾಲಕಿಲ್ಯರು ಹೇಳ್ತಾರೆ. ಅವತ್ತು ಮತ್ತೆ ಉತ್ತರಣೆಯ ಕಡ್ಡಿಯನ್ನು ತಲೆಗೆ 3 ಸುತ್ತು ಬರಿಸಿ ಅದನ್ನು ಎಸಿಲಿಕ್ಕಿದೆ. ಶಿತಾಲೋಷ್ಟ ಸಮಾಯುಕ್ತ ಸಕಂಟಕ ದಲಾನ್ವಿತ ಹರಪಾಪಂ ಅಪಾಮಾರ್ಗ ಭ್ರಾಮ್ಯಮಾಣ ಪುನಃ ಪುನಃ ಅಂತ ಸ್ನಾನ ಮಾಡುವ ಹೊತ್ತಿನಲ್ಲಿ ಈ ಕಡ್ಡಿಯನ್ನು ತಲೆಗೆ 2-3 ಸುತ್ತು ತರಿಸಿ ಮತ್ತೆ ಅದನ್ನು ಎಸಿಲಿಕ್ಕೆ. ಹಾಗೆ ಸ್ನಾನ ಆದ ನಂತರ ಒದ್ದೆ ಬಟ್ಟೆಯಲ್ಲೇ ಬಂದು 2 ದೀಪಗಳನ್ನು ಇಡಲಿಕ್ಕೆ ಹೇಳ್ತಾರೆ. ಸ್ನಾತ್ವಾರ್ದ್ರವಾಸಸ ದದ್ಯಾತ್ ದೀಪಕಂ ಮೃತ್ಯುಪುತ್ರಯೋ ಶುನಕೌ ಶ್ಯಾಮಶಬಲೌ ಭ್ರಾತರೌ ಯಮಸೇವಕೌ ತುಷ್ಟೌ ಸ್ಯಾತಾಂ ಚತುರ್ದಶ್ಯಾಂ ದೀಪದಾನೇನ ಮೃತ್ಯುಜೌ ಅಂತ 2 ದೀಪ ಇಡುವುದರಿಂದ ಯಮನ 2 ಸೇವಕರು ಶ್ಯಾಮ ಮತ್ತು ಶಬಲ ಅಂತ ಇಬ್ಬರು ಅದರಿಂದ ತೃಪ್ತರಾಗ್ತಾರೆ. ಅದರಿಂದ ಅಪಮೃತ್ಯು ದೂರ ಆಗ್ತದೆ. ಅವತ್ತು ಸ್ನಾನ ಮಾಡಿ ಆ ಬಳಿಕ ನಿತ್ಯದ ಆನ್ನಿಕಗಳನ್ನೆಲ್ಲ ಮುಗಿಸಿ ಯಮನಿಗೆ ತರ್ಪಣ ಕೊಡಲಿಕ್ಕಿದೆ. ಯಮಾಯ ಧರ್ಮರಾಜಾಯ ಮೃತ್ಯವೇ ಚಾಂತಕಾಯ ಚ ವೈವಸ್ವತಾಯ ಕಾಲಾಯ, ಈ ರೀತಿಯಾಗಿ ಯಮನ ಒಂದಷ್ಟು ಮಂತ್ರಗಳು. ಆ ಮಂತ್ರಗಳಿಗೆ ನಮಃ ಎಂಬುದನ್ನು ಸೇರಿಸಿ ಯಮಾಯ ನಮಃ ತರ್ಪಯಾಮಿ 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 ಅಂತ 3 ಬಾರಿ ತರ್ಪಣವನ್ನು ಕೊಡಬೇಕು ಅಂತ ಇಲ್ಲಿ ಪುರಾಣ ಹೇಳ್ತದೆ. ಕೊಡುವಾಗ ಸಾಮಾನ್ಯವಾಗಿ ಪಿತೃತರ್ಪಣ ಯಮತರ್ಪಣ ಎಲ್ಲ ಕೊಡುವಾಗ ಜನಿವಾರವನ್ನು ಎಡತ್ತಿಗೋ ಬಲತ್ತಿಗೋ ಹೇಗೆ ಮಾಡಬೇಕು ಒಂದೊಂದು ಸಂಶಯ. ಇಲ್ಲಿ ಹೇಳ್ತಾರೆ ಯಮನಿಗೆ ತರ್ಪಣ ಮಾಡಬೇಕಿದ್ರೆ ಯಜ್ಞೋಪವೀತ ಎಡಬದಿಗಿದ್ರೂ ನಡೀತದೆ, ಬಲಬದಿಗಿದ್ರೂ ನಡೀತದೆ. ಯಾಕಂದರೆ ಅವನು ದೇವತೆಯಾದದ್ರಿಂದ ಬಲಬದಿಗೆ ಜನಿವಾರ ಇಟ್ಟುಕೊಂಡು ಸವ್ಯದಲ್ಲಿ ಮಾಡಬಹುದು, ಅಥವಾ ಅವನು ಪ್ರೇತಾಧಿಪತಿಯಾದದ್ರಿಂದ ಅಪಸವ್ಯದಲ್ಲೂ ಕೂಡ ತರ್ಪಣವನ್ನು ಕೊಡಬಹುದು. ಮಾತ್ರ ಅಲ್ಲ, ಯಾರು ಕೊಡಬೇಕು? ಜೀವತ್ಪಿತೃಕ ತಂದೆಯವರು ಬದುಕಿದ್ದವರೂ ಕೂಡ, ಮಕ್ಕಳೂ ಕೂಡ ಆ ದಿನ ಯಮನಿಗೆ ತರ್ಪಣವನ್ನು ಕೊಡಬಹುದು. ಈ 3 ದಿನಗಳಲ್ಲಿ ವಿಶೇಷವಾದಂತಹ ದೀಪಾವಳಿ ಕೇವಲ ಅಮಾವಾಸ್ಯೆಯ ಹೊತ್ತು ಅಥವಾ ಪಾಡ್ಯದ ಹೊತ್ತು ಅಥವಾ ನರಕ ಚತುರ್ದಶಿ ಮಾತ್ರ ದೀಪಾವಳಿ ಅಲ್ಲ, 3 ದಿನವೂ ಕೂಡ. ಅದು ಯಾಕೆ ಅಂತಂದರೆ, ಬಲಿಚಕ್ರವರ್ತಿ ದಾನ ಕೊಟ್ಟಿದ್ದಾನೆ ವಿಷ್ಣುವಿಗೆ. ಅದಕ್ಕೋಸ್ಕರ ವಿಷ್ಣು ಕೇಳ್ತಾನಂತೆ, ನೀನು ದೊಡ್ಡದಾದಂತಹ ಕೆಲಸ ಮಾಡಿದ್ದಿ, ಆದ್ದರಿಂದ
ನಿನಗೆ ನಾನು ಯಾವ ರೀತಿಯಾದ ಅನುಗ್ರಹ ಮಾಡಲಿ, ವರವನ್ನು ಕೇಳು ಅಂತ. ಬಲಿ ಚಕ್ರವರ್ತಿ ಹೇಳ್ತಾರಂತೆ, ನಾನು ನಿನ್ನ ಭಕ್ತ, ಭಕ್ತಿಯನ್ನಲ್ಲಿ ಇನ್ನೇನನ್ನು ಕೇಳಿ ಏನು, ಇನ್ನೂ ಕೇಳುವುದು ಅಂತಾದರೆ ನನಗೋಸ್ಕರ ಕೇಳುವುದಿಲ್ಲ. ಆತ್ಮಾರ್ಥಂ ಕಿಂ ಯಾಚನೀಯಂ ಸರ್ವಂ ದತ್ತಂ ಮಯಾ ತಥಾ ಲೋಕಾರ್ಥಂ ಯಾಚಯಿಷ್ಯಾಮಿ. ಲೋಕಕ್ಕೋಸ್ಕರ, ಜನರಿಗೆ ಒಳ್ಳೆಯದಾಗಲಿ. ಪಾಪ ತುಂಬ ಕಷ್ಟಪಡ್ತಾ ಇದ್ದಾರೆ, ಯಾವುದು ಸರಿ ಯಾವುದು ತಪ್ಪು, ಹೇಗೆ ಪುಣ್ಯ ಸಂಪಾದನೆ ಮಾಡುವುದು ಗೊತ್ತಾಗ್ತಾ ಇಲ್ಲ, ನಾನಾ ರೀತಿಯಾದಂತಹ ಉಪದ್ರವಗಳಿಂದ ಬಾಧಿತರಾಗಿದ್ದಾರೆ. ಆದ್ದರಿಂದ ಅವರಿಗೋಸ್ಕರ ಕೇಳ್ತಾ ಇದ್ದೇನೆ. ಇದು ಕೇಳಿದ್ದು ಆತ ಪಾಡ್ಯದ ದಿನ ಅಂತೆ. ಮಯಾದ್ಯ ತೇ ಧರಾದತ್ತ ವಾಮನ ಛದ್ಮರೂಪಿಣೆ ತ್ರಿಭಿಃ ಪದೈಃ ದಿವಸೈಃ ಸಾಚ ಆಕ್ರಾಂತ ಯತಸ್ತ್ವಯ. ನಾನು ನಿನಗೆ ದಾನ ಕೊಟ್ಟಿದ್ದೇನೆ, ಇವತ್ತು ಈ ದಿನ ಕೊಟ್ಟಿದ್ದೇನೆ. ನೀನು 3 ಹೆಜ್ಜೆಗಳಿಂದ ಆಕ್ರಾಂತನಾಗಿ ತ್ರಿವಿಕ್ರಮನಾಗಿ ಎಲ್ಲವನ್ನೂ ಕೂಡ ದಾನ ಪಡೆದಿದ್ದಿ. ಆದ್ದರಿಂದ ಈ 3 ಹೆಜ್ಜೆಗೆ ಪ್ರತಿಯಾಗಿ ನಾನು 3 ದಿನಗಳನ್ನು ಕೇಳ್ತೇನೆ. ಆ 3 ದಿನಗಳನ್ನು ನೀನು ನನಗೆ ಕೊಡಬೇಕು. ಸರಿ, ಈ 3 ದಿನಗಳನ್ನು ಬಲಿಗೆ ಕೊಡುವುದಂದರೆ ಏನರ್ಥ? 3 ದಿನವೂ ಕೂಡ ಬಲಿ ದಿನ ಅಂತ ಹೇಳುವುದಾ? ಒಬ್ಬೊಬ್ಬರ ವಿಷಯದಲ್ಲಿ ಒಂದು ದಿನ ಅಂತಂದರೆ ಅದಕ್ಕೆ ಒಂದಷ್ಟು ಆ ದಿನದಲ್ಲಿ ಮಾಡುವ ಕೆಲಸಗಳಿರ್ತದೆ. ಈ ಬಲಿಯ ದಿನಗಳಲ್ಲಿ ಏನು ಮಾಡಬೇಕು ಅಂತ ಕೇಳಿದರೆ ಅದಕ್ಕೆ ಬಲಿ ಹೇಳ್ತಾನಂತೆ, ಯದ್ರಾಜ್ಯೇ ಯೇ ದೀಪದಾನಂ ಮದ್ರಾಜ್ಯೇ ಯೇ ದೀಪದಾನಂ ಭುವಿ ಕುರುವಂತಿ ಮಾನವಾಹ ತೇಷಾಂ ಗೃಹೇ ತವ ಸ್ತ್ರೀಯಂ ಸದಾ ತಿಷ್ಠತು ಸುಸ್ಥಿರ. ಈ ದಿನದಲ್ಲಿ ಯಾರು ದೀಪದಾನ ಮಾಡ್ತಾರೆ, ಮತ್ತೆ ದೀಪದಾನ ಅಂದರೆ ದೀಪವನ್ನು ಬೆಳಗಿಸಿಡುವುದು, ಅವರ ಮನೆಯಲ್ಲಿ ತವ ಸ್ತ್ರೀಯಂ ಸುಸ್ಥಿರ, ನಿನ್ನ ಈ ಮಡದಿ, ಭಗವಂತನಲ್ಲೇ ಹೇಳ್ತಾ ಇದ್ದಾನೆ. ಆದ್ದರಿಂದ ಭಗವಂತನ ಮಡದಿ ಲಕ್ಷ್ಮಿ ಅವಳು ಸುಸ್ಥಿರಳಾಗಲಿ. 3 ದಿನಗಳಲ್ಲಿ ಯಾವ ಮನೆಯಲ್ಲಿ ದೀಪ ಬೆಳಗ್ತಾ ಇರ್ತದೆ ಅಲ್ಲಿ ಲಕ್ಷ್ಮಿ ಸುಸ್ಥಿರಳಾಗಲಿ ಅಂತ ವರವನ್ನು ಕೇಳಿದ್ದಾನೆ. ಮಮ ರಾಜ್ಯೇ ಗೃಹೇ ಯೇಷಾಂ ಅಂಧಕಾರ ಪತಿಷ್ಯತಿ ಲಕ್ಷ್ಮೀ ಸಂತಾನ ಅಂಧಕಾರ ಸದಾ ಪತತು ತದ್ಗೃಹೇ. ಯಾರ ಮನೆಯಲ್ಲಿ ಈ 3 ದಿನಗಳಲ್ಲಿ ಅಂಧಕಾರ ಇರ್ತದೆ, ನನ್ನ ಈ ವರಕ್ಕೆ ಸರಿಯಾಗಿ ಯಾರು ದೀಪವನ್ನು ಬೆಳಗಿಸಿರುವುದಿಲ್ಲ, ಅಂತಹ ಕಡೆ ಲಕ್ಷ್ಮಿ ಇರುವುದಿಲ್ಲ. ಲಕ್ಷ್ಮಿ ಇಲ್ಲ ಅಂತಾದರೆ ಅಲ್ಲಿ ಯಾವತ್ತಿಗೂ ಕೂಡ ಅಂಧಕಾರ, ಕತ್ತಲು ಅಂದರೆ ಲಕ್ಷ್ಮಿ ಇಲ್ಲದಿದ್ದರೆ, ಆಕೆ ಅನುಗ್ರಹ ಇಲ್ಲ ಅಂತಾದರೆ ಜೀವನದಲ್ಲಿ ಇನ್ನೇನು ರಸ ಇರಲಿಕ್ಕೆ ಸಾಧ್ಯ? ದಾರಿದ್ರ್ಯ, ದುಃಖ, ರೋಗ ಇದೆಲ್ಲವೂ ಕೂಡ ಇದ್ದೇ ಇರ್ತದೆ. ಆದ್ದರಿಂದ ಈ 3 ದಿನಗಳಲ್ಲಿ ದೀಪವನ್ನು ಇಡಬೇಕು. ಚತುರ್ದಶ್ಯಾಂಚಯೇ ದೀಪಾತ್ ನರಕಾಯ ದದಂತಿ ಚ ತೇಷಾಂ ಪಿತೃಗಣ ಸರ್ವೇ ನರಕೆ ನವಸಂತಿ ಚ. ಹಾಗೆಯೇ ದೀಪ ಬೆಳಗುವುದರಿಂದ ನರಕನಿಗೂ ಕೂಡ ಪ್ರೀತಿ ಆಗ್ತದೆ. ಆದ್ದರಿಂದ ನರಕ ಅಂದರೆ ಲೋಕದ ಅಧಿಪತಿ. ಆದ್ದರಿಂದ ಅಲ್ಲಿರತಕ್ಕಂತಹ ಪಿತೃಗಳಿಗೂ ಕೂಡ ಯಾರು ಗತಿಸಿ ಪಾಪದ ಪ್ರಭಾವದಿಂದ ನರಕದಲ್ಲಿದ್ದಾರೆ ಅಂಥವರಿಗೂ ಕೂಡ ಒಳಿತಾಗ್ತದೆ. ಈ ರೀತಿಯಾಗಿ ದೀಪಾವಳಿಯ ದೀಪದಾನದ ಮಹತ್ವವನ್ನು ಹೇಳ್ತಾ, ಮತ್ತು ಈ 3 ದಿನಗಳಲ್ಲಿ ಬಲಿಯ ಪೂಜೆ ತತ್ತನ್ಮಂತ್ರಶ್ಚ, ಇನ್ನು ಈ ಬಲಿಯ ದಿನಗಳಲ್ಲಿ 3 ದಿನಗಳಲ್ಲಿಯೂ ಕೂಡ ಬೇರೆ ಬೇರೆ ಮಂತ್ರಗಳನ್ನು ಜಪ ಮಾಡಿದರೆ ಅದರಿಂದ ಸಿದ್ಧಿ ಆಗ್ತದೆ. ಆ ದಿನಗಳಲ್ಲಿ ಉಲ್ಕಾಹಸ್ತ ನರಾಃ ಕುರ್ಯುಹು ಪಿತೃಣಾ ಮಾರ್ಗದರ್ಶನಂ. ಪಿತೃಗಳು ಮಹಾಲಯ ಪಕ್ಷಕ್ಕೆ ಬಂದಿರ್ತಾರೆ, ನಮ್ಮ ಪುತ್ರಾದಿಗಳು ನಮಗೆ ಪಿಂಡವನ್ನು ಹಾಕ್ತಾರೆ ಅಂಥವರು ನಿರೀಕ್ಷಿಸಿ ಎಲ್ಲಿ ತನಕ ಇರ್ತಾರೆ ಅಂದರೆ ಕಾರ್ತಿಕ ಮಾಸ ತನಕ ಇರ್ತಾರೆ. ಅಂತಹ ಕಾರ್ತಿಕ ಮಾಸದಲ್ಲಿ ಹೊರಡುವಂತಹ ಪಿತೃಗಳಿಗೆ ದಾರಿ ತೋರಿಸಲಿಕ್ಕೋಸ್ಕರ ಉಲ್ಕೆಯನ್ನು ತೋರಿಸಬೇಕು ಅಂತ ಹೇಳ್ತಾರೆ. ಕೈಯಲ್ಲಿ ಪಂಜನ್ನು ಹಿಡಿದು ಆಕಾಶಕ್ಕೆ ತೋರಿಸಬೇಕು. ಆದ್ದರಿಂದ ಪಿತೃಗಳಿಗೆ ಮುಂದಿನ ಲೋಕಗಳಿಗೆ ಹೋಗಲಿಕ್ಕೆ ದಾರಿ ಕಾಣುತ್ತದೆ. ಇನ್ನು ಪ್ರದೋಷ ಸಮಯದಲ್ಲಿ ನರಕ ಚತುರ್ದಶಿಯ ದಿನ ಸಂಜೆಯ ವೇಳೆ ತತಃ ಪ್ರದೋಷ ಸಮಯೇ ಪೂಜಯೇತ್ ಇಂದಿರಾಂ ಶುಭಾಂ. ಅಮಾವಾಸ್ಯೆಯ ದಿನದ ಕೃತ್ಯಗಳನ್ನು ಹೇಳ್ತಾರೆ. ತತಃ ಪ್ರಭಾತೆ ಸಮಯೇ ಅಮಾಯಾಂತು ಮುನೀಶ್ವರಾಃ. ಅಮಾವಾಸ್ಯೆಯ ದಿನ ಏನು ಮಾಡಬೇಕು? ಅಮಾವಾಸ್ಯೆ ಆದ್ದರಿಂದ ಅವತ್ತು ಶ್ರಾದ್ದ ಮಾಡಲಿಕ್ಕೆ, ಇವತ್ತು ಶ್ರಾದ್ದ ಮಾಡಿದ ಬಳಿಕ ಮತ್ತೆ ಊಟ ಉಪಹಾರ ಇದು ಏನೂ ಇಲ್ಲ, ಅವತ್ತು ಉಪವಾಸ ಮಾಡಬೇಕು ಅಂತ ಹೇಳ್ತಾರೆ.
ನಾವಿವತ್ತು ಅಮಾವಾಸ್ಯೆಯ ದಿನ ಮನೆ ಮನೆಗೆಲ್ಲ ದೀಪ ತೋರಿಸುವುದಿದೆ, ಮನೆಯ ಎಲ್ಲ ಕೋಣೆಗಳಿಗೂ ಕೂಡ. ಅದು ಮತ್ತೆ ಇನ್ನೊಂದು ಪುರಾಣದಲ್ಲಿ ಬಂದದ್ದು, ಇಲ್ಲಿ ಬರಲಿಲ್ಲ. ಇಲ್ಲಿ ಏನು ಹೇಳ್ತಾರೆ, ಬೆಳಗ್ಗೆ ಪಾರ್ವಣ ಶ್ರಾದ್ದ ಮಾಡಿ ಅಮಾವಾಸ್ಯೆ ತಿಥಿ ಆದದ್ರಿಂದ ಉಪವಾಸವನ್ನು ಮಾಡಿ ಮತ್ತು ಸಂಜೆಯ ವೇಳೆಯಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಅದರಿಂದ ನಾವು ಲಕ್ಷ್ಮೀ ಪೂಜೆಯನ್ನು ಸಂಜೆ ಮಾಡುವ ಪದ್ಧತಿಗೆ ಮೂಲ ಕಾರಣವಾದದ್ದು ಈ ಸ್ಕಂದ ಪುರಾಣ. ತತಃ ಪ್ರದೋಷ ಸಮಯೇ ಪೂಜೆಯೇತ್ ಇಂದಿರಾಂ ಶುಭಾಂ. ಯಾಕೆ ಪೂಜೆ ಮಾಡಬೇಕು ಈ ಪ್ರದೋಷ ಸಮಯದಲ್ಲಿ ಅಂತ ಕೇಳಿದರೆ, ಅದಕ್ಕೆ ಪುರಾಣ ಹೇಳ್ತದೆ, ಬಲಿಚಕ್ರವರ್ತಿಯ ರಾಜ್ಯದಲ್ಲಿ ಈ ಲಕ್ಷ್ಮಿಗೆ ಬಂಧನ ಉಂಟಾಗಿತ್ತು. ಅಂದರೆ ಸಂಪತ್ತು ಅದು ಯೋಗ್ಯರ ಕೈಗೆ ಹೋಗಲಿಕ್ಕೆ ಆಗಲಿಲ್ಲ, ದೇವತೆಗಳೆಲ್ಲ ಬದ್ಧರಾಗಿದ್ದರು. ಆದ್ದರಿಂದ ಲಕ್ಷ್ಮಿಯೂ ಕೂಡ ಬಂಧನದಲ್ಲಿದ್ಲು. ಯಾವಾಗ ಬಲಿಚಕ್ರವರ್ತಿಯನ್ನು ನಿಗ್ರಹ ಮಾಡಿ ಮತ್ತೆ ಈ ಸ್ವರ್ಗಾದಿ ಲೋಕಗಳು ದೇವತೆಗಳಿಗೆ ಸಿಕ್ಕುವಂತಾಯಿತು, ಆವಾಗ ಎಲ್ಲರಿಗೂ ಕೂಡ ಬಂಧನದಿಂದ ಮೋಚನೆ ಆಯಿತು. ಮೋಚನೆ ಆದದ್ದಕ್ಕೋಸ್ಕರ ಅವಳು ಆ ದಿನ ನಾರಾಯಣನ ಮಂದಿರಕ್ಕೆ ಹೋಗ್ತಾಳೆ. ಎಲ್ಲರೂ ಕೂಡ ಅವತ್ತು ಅಲ್ಲಿಯ ತನಕ ನಿದ್ದೆಯನ್ನು ಬಿಟ್ಟಿದ್ದರು. ಆದ್ದರಿಂದ ಯಾವಾಗ ಮೋಚನೆ ಆಯಿತು ಅವತ್ತೆಲ್ಲರೂ ಕೂಡ ಚೆನ್ನಾಗಿ ನಿದ್ದೆಯನ್ನು ಮಾಡಿದರು. ಲಕ್ಷ್ಮಿಯೂ ಕೂಡ ಅದೇ ರೀತಿ, ಲಕ್ಷ್ಮಿಗೆ ನಿದ್ರಾದಿಗಳಿಲ್ಲ. ಇದೆಲ್ಲ ಉಪಾಸನೆಗೋಸ್ಕರ. ಈ ಲಕ್ಷ್ಮಿಯ ಪೂಜೆ ಮಾಡುವಾಗ ಅದಕ್ಕೆ ಹಿನ್ನೆಲೆಯನ್ನು ಹೇಳುವಾಗ ನಿದ್ರೆ ಅಂದರೆ ಅವತ್ತು ಸಂತೋಷಪಟ್ಲು ಅಂತ ಅರ್ಥ. ಎಲ್ಲರಿಗೂ ಕೂಡ ದೇವತಾದಿಗಳಿಗೂ ಬಿಡುಗಡೆಯಾದದ್ದರಿಂದ ಅತ್ಯಂತ ಸಂತೋಷಪಟ್ಟಂತಹ ದಿನ. ಆದ್ದರಿಂದ ಅವಳಿಗೆ ಮನೆಯಲ್ಲಿ ವಿಶೇಷವಾದಂತಹ ಶಯ್ಯಾದಿಗಳನ್ನು ನಿರ್ಮಾಣ ಮಾಡಿ ಅವಳಿಗೆ ಶಯನೋಪಚಾರವನ್ನು ಮಾಡಬೇಕು. ಆದ್ದರಿಂದ ಅದಕ್ಕೋಸ್ಕರ ಲಕ್ಷ್ಮೀ ಪೂಜೆ ರೂಢಿಯಲ್ಲಿ ಬಂದಿದೆ. ಕುರಿಯ ತಸ್ಯ ಗೃಹಂ ಮುಕ್ತ ತತ್ಪದ್ಮ ಕ್ವಾಪಿನ ವ್ರಜೇತ್. ಆದ್ದರಿಂದ ಯಾರು ಈ ಅಮಾವಾಸ್ಯೆಯ ದಿನ ರಾತ್ರಿ ಸಂಜೆಯ ವೇಳೆಗೆ ಲಕ್ಷ್ಮಿಗೆ ಈ ರೀತಿಯಾದಂತಹ ವೈಭವೋಪೇತವಾದಂತಹ ಪೂಜೆಯನ್ನು ಮಾಡ್ತಾರೆ, ಅವರ ಮನೆಯನ್ನು ಯಾವತ್ತಿಗೂ ಕೂಡ ಲಕ್ಷ್ಮಿ ಬಿಟ್ಟು ಹೋಗುವುದಿಲ್ಲ. ಇನ್ನು ದೀಪೋತ್ಸವವನ್ನು ಹೇಳ್ತಾರೆ. ಮರುದಿನ ಬಲಿಪಾಡ್ಯ. ಬಲಿಚಕ್ರವರ್ತಿ ಪಾಡ್ಯದಂದು ದಾನ ಕೊಟ್ಟದ್ದು. ಆದ್ದರಿಂದ ಅವತ್ತಿನ ನಂತರ ಆ ದಿನಕ್ಕೆ ಪ್ರತಿಪತ್ ಅಂತ ಹೆಸರಾಯಿತು ಅಂತ ಹೇಳ್ತದೆ ಪುರಾಣ.